ನಿಜವಾಗ್ಲೂ ನಾವು ತಿನ್ನೋ ಫುಡ್ನ ನಾವು ಮೆಜರ್ ಮಾಡಲೇಬೇಕಾ? ನಿಮಗೂ ಇದೇ ಡೌಟ್ ಇದೆಯಾ? ನಿಮ್ಮ ಡೌಟನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ನಿಮ್ಮ ಗೋಲ್ ಏನಾದರೂ ಸೀರಿಯಸ್ ಆಗಿದೆ, ನಾನು ಫ್ಯಾಟ್ ಲಾಸ್ ಮಾಡ್ತಿದ್ದೀನಿ, ಇಲ್ಲ ನಾನು ವೆಯ್ಟ್ ಗೇನ್ ಮಾಡ್ತಿದ್ದೀನಿ, ಇಲ್ಲ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಿದ್ದೀನಿ ಅಂದರೆ ನೀವು ನಿಜವಾಗ್ಲೂ ನಿಮ್ಮ ಫುಡ್ನ ನೀವು ಮೆಜರ್ ಮಾಡ್ಕೊಂಡು ತಿನ್ನಬೇಕು. ನೀವೇನಾದರೂ ನಾನು ಕಾಂಪಿಟೇಷನ್ ಏನೂ ಮಾಡ್ತಾಯಿಲ್ಲ, ನಾನು ಲೈಫ್ ಸ್ಟೈಲಲ್ಲಿ ಹೆಲ್ತಿಯಾಗಿ ಫಿಟ್ಟಾಗಿರಬೇಕು ಅಂದರೆ ನೀವು ಮೆಜರ್ ಮಾಡ್ಕೊಂಡು ತಿನ್ನೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಫ್ಯಾಟ್ ಲಾಸ್ ಮಾಡ್ತಿದ್ರೆ, ನೀವೇನಾದರೂ ನಿಮ್ಮನ್ನ ಫುಡ್ನ ಮೆಜರ್ ಮಾಡ್ತಾ ತಿಂತಿದ್ದು ತುಂಬ ತೀರಾ ಕಡಿಮೆ ತಿಂತಿದ್ರೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ನಂಬರ್ 1, ನಿಮ್ಮ ಮೆಟಬಾಲಿಸಮ್ ಕಂಪ್ಲೀಟು ಡೌನ್ ಆಗಿ ನಿಮ್ಮ ವೆಯ್ಟ್ ಸ್ಟಕ್ ಆಗ್ಬೋದು. ನಂಬರ್ 2, ನೀವೇನಾದರೂ ಮತ್ತೆ ಜಾಸ್ತಿ ತಿಂದಾಗ ನಿಮ್ಮ ವೆಯ್ಟು ನಾರ್ಮಲ್ ವೆಯ್ಟ್ಗಿಂತ ಡಬಲ್ ಆಗ್ಬೋದು. ನಂಬರ್ 3, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಇವಾಗಲೇ ವಿಡಿಯೋನ ಸೇವ್ ಮಾಡ್ಕೊಂಡು ಇದೇ ಥರ ಕನ್ನಡದಲ್ಲಿ ಸಿಂಪಲ್ ಫಿಟ್ನೆಸ್ ವಿಡಿಯೋ ಬೇಕು ಅಂದರೆ ನಮ್ಮ ಅಕೌಂಟ್ನ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯೂಸ್ ಆಗ್ಬೋದು.